ಏಷ್ಯಾನೆಟ್ ಸೋಣ ನ್ಯೂಸ್.com ಡಿಜಿಟಲ್ಗೆ ಸ್ವಾಗತ. ನಾನು ಚೇತನ್. ಇವತ್ತಿನ ಈ ಸಮಯದ ಒಂದು ಬಿಗ್ ಬ್ರೇಕಿಂಗ್ ಅಂದರೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸೊ ಅಂದ್ರೆ ವಿದ್ಯಾರ್ಥಿಗಳ ಪ್ರತಿಭಟನೆ ತೀವ್ರಗೊಳ್ತಾ ಇದ್ದಂತೆ ಕಾಕ್ರೋಚ್ ಜನತಾ ಪಾರ್ಟಿ ಜಂತರ್ ಮಂತರ್ನಲ್ಲಿ, ಜೊತೆಗೆ ಬೆಂಗಳೂರು ಸೇರಿದಂತೆ ಎಲ್ಲ ಕಡೆಗಳಲ್ಲೂ ಕೂಡ ವಿದ್ಯಾರ್ಥಿಗಳು ನೀಟ್ ಪೇಪರ್ ಲೀಕ್ ಪ್ರಕರಣದ ಕುರಿತು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಆಗ್ರಹಿಸಿ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇತ್ತು. ಸೊ ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆದರೆ ರಾಜೀನಾಮೆಯನ್ನು ಅಂದರೆ ನರೇಂದ್ರ ಮೋದಿ ಅವರಿಗೆ ಕಳಿಸಿದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಯಾಕೆ ಕೊಟ್ಟಿದ್ದೇನೆ ಅನ್ನೋದಕ್ಕೆ ಒಂದು 2 ಪುಟಗಳ ಒಂದು ಸುದೀರ್ಘ ಪತ್ರವನ್ನು ಕೂಡ ಬರೆದು ಅವರು ತಮ್ಮ ಎಕ್ಸ್ನಲ್ಲಿ ಕೂಡ ಪೋಸ್ಟ್ ಮಾಡಿದ್ದಾರೆ. ಸೊ ಈ ಪತ್ರದಲ್ಲಿ ಅವರು ಪ್ರಮುಖವಾಗಿ ಕೆಲವೊಂದು ವಿಚಾರಗಳನ್ನು ಅವರು ಉಲ್ಲೇಖಿಸಿದ್ದಾರೆ. ಅದರಲ್ಲೂ ಕೂಡ ತಮ್ಮ ರಾಜೀನಾಮೆಗೆ ಮುಖ್ಯವಾದಂಥ ಕಾರಣ ಏನು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅದೇ ಸಂದರ್ಭದಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಈ ಪ್ರತಿಭಟನೆ ಈ ರೀತಿ ಮುಂದಕ್ಕೆ ಹೋಗೋದಾದರೆ, ಅಂದರೆ ಈ ಪ್ರತಿಭಟನೆಯ ಲಾಭವನ್ನು ಇನ್ನು ಮತ್ತಾರೋ ರಾಷ್ಟ್ರ ವಿರೋಧಿಗಳು ಅದನ್ನು ಪಡ್ಕೊಳ್ತಿದ್ದಾರೆ ಅನ್ನೋ ಕಾರಣವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹೀಗೆಲ್ಲ ಒಂದಷ್ಟು ಕಾರಣಗಳನ್ನು ಕೊಟ್ಟು ಒಂದು ಸುದೀರ್ಘ ಪತ್ರದ ಮೂಲಕ ತಮ್ಮ ರಾಜೀನಾಮೆಗೆ ಕಾರಣ ಏನು ಅನ್ನೋಂಥದ್ದನ್ನು ಕೂಡ ಧರ್ಮೇಂದ್ರ ಪ್ರಧಾನ್ ಸ್ಪಷ್ಟಪಡಿಸಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅವರು ಹೇಳ್ತಾ ಇರತಕ್ಕಂಥದ್ದು ಕಳೆದ 10 ದಿನಗಳಲ್ಲಿ ನಡೆದಂಥ ಘಟನೆಗಳು. ಅಂದರೆ ಈ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ ಏನಿತ್ತು, ಸೊ ಅದು ಜಂತರ್ ಮಂತರ್ನಲ್ಲಿರ್ತಕ್ಕಂಥ ಪ್ರತಿಭಟನೆ ಇರ್ಬೋದು, ಅದಾದ ನಂತರ ಪೊಲೀಸ್ ಆ್ಯಕ್ಷನ್ಸ್ ಇರ್ಬೋದು, ಜೊತೆಗೆ ವಿಪಕ್ಷಗಳ ಪ್ರತಿಭಟನೆಗಳಿರ್ಬೋದು, ಇವೆಲ್ಲವೂ ಕೂಡ ಕಳೆದ 10 ದಿನಗಳಲ್ಲಿ ನಡೆದಂಥ ಒಂದು ಕ್ಷಿಪ್ರ ಬೆಳವಣಿಗೆ ಏನಿತ್ತು, ಸೊ ಆ ಘಟನೆಗಳು ತನಗೆ ತೀವ್ರವಾಗಿ ನೋವುಂಟು ಮಾಡಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಆದರೆ ಅದೇ ವೇಳೆ ಕೂಡ ಪ್ರಮುಖವಾಗಿ ಹೇಳಿರ್ತಕ್ಕಂಥದ್ದು, ಸೊ ಈ ಪ್ರತಿಭಟನೆಯ ಲಾಭವನ್ನು ಇನ್ಯಾರು ಅಂದರೆ ರಾಷ್ಟ್ರ ವಿರೋಧಿಗಳು ಪಡೆದುಕೊಂಡು ತಮ್ಮ ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ತಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ, ತನ್ನ ರಾಜೀನಾಮೆ ಪತ್ರವನ್ನು ಕ್ಯಾಬಿನೆಟ್ ಅಂದರೆ ನರೇಂದ್ರ ಮೋದಿ ಅವರಿಗೆ, ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕಳಿಸಿದ್ದೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಇದರಲ್ಲಿ ಅಂದರೆ ಅವರು ಒಂದು ಪ್ರಮುಖವಾಗಿರ್ತಕ್ಕಂಥದ್ದು ತನ್ನ ಅಂದರೆ ಈ ಒಂದು ರಾಜೀನಾಮೆ ತನಗೆ ಪ್ರತಿಷ್ಠೆಯ ಪ್ರಶ್ನೆ ಆಗಿರಲಿಲ್ಲ, ತನ್ನ ಅಂದರೆ ಈ ಹುದ್ದೆ ಪ್ರತಿಷ್ಠೆಯ ಪ್ರಶ್ನೆ ಆಗಿರಲಿಲ್ಲ, ಆದರೆ ಶಿಕ್ಷಣದಲ್ಲಿ ಜೊತೆಗೆ ಎಕ್ಸಾಮ್ನಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತರುವ ಪ್ರಯತ್ನವನ್ನು ಕೂಡ ನಾನು ಮಾಡಿದ್ದೇನೆ. ಸೊ ಇದಾದ ನಂತರ ಪ್ರಮುಖವಾಗಿ ನೀಟ್ ಪೇಪರ್ ಲೀಕ್ ಪ್ರಕರಣ ಹೊರಬಂದಾಗ ಅದರ ಹೊಣೆಗಾರಿಕೆಯನ್ನು ಕೂಡ ನಾನು ವಹಿಸ್ಕೊಂಡಿದ್ದೇನೆ. ಸೊ ಇದರಿಂದ ನಾನು ಓಡಿ ಹೋಗಿಲ್ಲ ಅನ್ನುವಂಥದ್ದನ್ನು ಕೂಡ ಅವರು ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ ತಮ್ಮ ರಾಜೀನಾಮೆ ಪತ್ರದ ಮೂಲಕ. ಸೊ ಇದಾದ ನಂತರ ಅವರು ಹೇಳ್ತಾ ಇರ್ತಕ್ಕಂಥದ್ದು, ಈ ಪ್ರತಿಭಟನೆಯ ಕಾರಣದಿಂದಾಗಿ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ಕೇವಲ ಪ್ರತಿಭಟನೆಯಲ್ಲಿ ಮುಂದುವರಿಸ್ಕೊಂಡು ಹೋದರೆ ಅದು ಮುಂದಿನ ಅವರ ಭವಿಷ್ಯಕ್ಕೆ ಸಮಸ್ಯೆ ಆಗ್ಬೋದು. ಹಾಗಾಗಿ ಈ ನಿಟ್ಟಿನಲ್ಲಿ ತಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅನ್ನುವಂಥ ಒಂದು ಮಾತನ್ನು ಕೂಡ ತಮ್ಮ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಸೊ ಇದೆಲ್ಲ ಅಂದರೆ ಒಂದಷ್ಟು ಬೆಳವಣಿಗೆಗಳನ್ನು ನೋಡಿದರೆ, ಅಂದರೆ ಈ ಯುವ ಜನತೆ ಒಂದು ಗೊಂದಲದಲ್ಲಿ ಅಂದರೆ ಸಿಲುಕಿಕೊಳ್ಳೋದು ಬೇಡ, ಜೊತೆಗೆ ಅಂದರೆ ಅವರ ಭವಿಷ್ಯ ಉಜ್ವಲವಾಗಿರಬೇಕು ಅನ್ನೋ ಕಾರಣಕ್ಕಾಗಿ ತಾನು ರಾಜೀನಾಮೆಯನ್ನು ಕೊಡ್ತಾ ಇದ್ದೀನಿ ಅನ್ನೋ ಕಾರಣ ಒಂದು ಸ್ಪಷ್ಟನೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಸೊ ಅಂದರೆ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಮೇಲೆ ಗಮನವನ್ನು ರೂಪಿಸ್ಕೊಳ್ಬೇಕು ಅನ್ನೋಂಥದ್ದು ಹೇಳಿದ್ದಾರೆ. ಇದರ ಜೊತೆಗೆ ಒಂದಷ್ಟು ಅಂದರೆ ತಾನು ಶಿಕ್ಷಣ ಸಚಿವನಾಗಿ ಕಳೆದ 4 ವರ್ಷಗಳಿಂದ ಏನೆಲ್ಲ ಕೆಲಸಗಳನ್ನು ಮಾಡ್ತಾ ಬಂದೀನಿ, ಜೊತೆಗೆ ಶಿಕ್ಷಣದಲ್ಲಿ ಆಗಿರಬೇಕಾದಂತಂದರೆ ಮಾಡಬೇಕಾದಂಥ ಸುಧಾರಣೆಗಳನ್ನು ಕೂಡ ತಾನು ಪ್ರಯತ್ನಿಸ್ತಾ ಇದ್ದೀನಿ ಅನ್ನೋಂಥ ಮಾತುಗಳನ್ನು ಕೂಡ ತಮ್ಮ ರಾಜೀನಾಮೆ ಪತ್ರದ ಆರಂಭದಲ್ಲೇ ಉಲ್ಲೇಖಿಸಿದ್ದಾರೆ. ಇದ್ರ ಜೊತೆಗೆ ಅಂದರೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಅಂದರೆ ಮೇ 3ರಂದು ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ನಡೆದಿತ್ತು. ಸೊ ಇದಾದ ನಂತರ ಅಂದರೆ ನೀಟ್ ಮರುಪರೀಕ್ಷೆಯನ್ನು ನಡೆಸಿ ವಿದ್ಯಾರ್ಥಿಗಳು ಮರುಪರೀಕ್ಷೆಯಲ್ಲಿ ಬರೆದದರ ಫಲಿತಾಂಶ ಕೂಡ ಬಂದಿದೆ. ಸೊ ಹೀಗಾಗಿ ಒಂದಷ್ಟು ಅಂದರೆ ಅಕ್ರಮ ನಡೆದಿರ್ತಕ್ಕಂಥವರ ಮೇಲೆ ಕ್ರಮಗಳು ನಡೀತಾ ಇದೆ. ಆಮೇಲೆ ಹೊಸ ರೂಪದಲ್ಲಿ ಕಟ್ಟುನಿಟ್ಟಾಗಿ ಮುಂದಿನ ದಿನಗಳಲ್ಲಿ ಪರೀಕ್ಷೆಗಳನ್ನು ನಡೆಸುವುದಕ್ಕೆ ಎಲ್ಲ ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದ್ದೀವಿ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಸೊ ಪ್ರಮುಖವಾಗಿ ಇಲ್ಲಿ 2 ವಿಚಾರಗಳು. ಒಂದು, ತನ್ನ ರಾಜೀನಾಮೆಗೆ ಕಾರಣ ಏನು ಅನ್ನೋಂಥದ್ದು, ಅಂದರೆ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗಬಹುದು, ಜೊತೆಗೆ ಈ ಪ್ರತಿಭಟನೆ ಇದೇ ರೀತಿ ಮುಂದುವರೆದರೆ ಅದು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ ಅನ್ನುವಂಥ ಒಂದು ಕಾರಣನ ಕೊಟ್ಟಿದ್ದಾರೆ. ಇನ್ನೊಂದು ಅಂದರೆ ತಾನು ಯಾವತ್ತೂ ಕೂಡ ಜವಾಬ್ದಾರಿಯಿಂದ ತನ್ನ ಹೊಣೆಗಾರಿಕೆಯಿಂದ ಓಡಿ ಹೋಗಿಲ್ಲ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಇದರ ಅಕ್ರಮ ಹೊರಬಂದಾಗ ಅದನ್ನು ಹೊಣೆಗಾರಿಕೆಯನ್ನು ತಾನು ವಹಿಸ್ಕೊಂಡಿದ್ದೀನಿ, ಅದರ ಕಂಪ್ಲೀಟಾಗಿ ಒಂದು ರಿವ್ಯಾಂಪ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೆ ಅನ್ನುವಂಥದ್ದು ಕೂಡ ಹೇಳಿದ್ದಾರೆ. ಬಟ್ ಈ ಒಂದು ಬೆಳವಣಿಗೆ ಅಂದರೆ ಇಷ್ಟು ದಿನ ಧರ್ಮೇಂದ್ರ ಪ್ರಧಾನ್ ತಾವು ರಾಜೀನಾಮೆ ಕೊಡಲ್ಲ, ಅಥವಾ ಅಂದರೆ BJP ಮೂಲಗಳು ಅಥವಾ ಕೇಂದ್ರ ಸರ್ಕಾರದ ಮೂಲಗಳು ಹೇಳ್ತಾ ಇದ್ದಂಥದ್ದು ರಾಜೀನಾಮೆ ಕೊಡಲ್ಲ ಅನ್ನೋಂಥ ಮಾತನ್ನು ಹೇಳ್ತಾ ಇತ್ತು. ಆದರೆ ದಿಢೀರಾಗಿ ಇವತ್ತು ರಾಜೀನಾಮೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಇತ್ತೀಚೆಗೆ ಅಂದರೆ ಒಂದಷ್ಟು ದಿನಗಳ ಹಿಂದೆ ಕೂಡ ಅಂದರೆ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಈಗ ಧರ್ಮೇಂದ್ರ ಪ್ರಧಾನ್ ಒಂದು ಕಾರಣಕ್ಕಾಗಿ ಇದು ಮುಂದಕ್ಕೆ ಹೋಗ್ತಾ ಇತ್ತು ಅನ್ನೋಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದರೆ ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿರೋ ಕಾರಣ ಸದ್ಯದಲ್ಲೇ ಅಂದರೆ ಕ್ಯಾಬಿನೆಟ್ ರೀಶಫಲ್ ಆಗುವಂಥ ಸಾಧ್ಯತೆಗಳು ಕೂಡ ಇವೆ. ಸೊ ನೋಡೋಣ ಮುಂದಿನ ಬೆಳವಣಿಗೆ ಏನಿರುತ್ತೆ. ಇದಕ್ಕೆ
CJP ಅವರ ಅವರ ಇದರ ಪ್ರತಿಕ್ರಿಯೆಗಳೇನಿರುತ್ತೆ ಅನ್ನೋಂಥದ್ದೆಲ್ಲವನ್ನು ಕೂಡ ನೀವು asianetsuvarnanews.com ಅಲ್ಲಿ ನೀವು ಅಪ್ಡೇಟನ್ನು ಪಡ್ಕೊಳ್ತಾ ಹೋಗ್ಬೋದು. ಅಲ್ಲಿವರೆಗೂ ಗುಡ್ ಬೈ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.